ಅರ್ಜುನ್ ತನ್ನ ಚಿಕ್ಕ ಬೆಂಗಳೂರಿನ ಮನೆಯಲ್ಲಿ ಬೆಳಗ್ಗೆ ಫಿಲ್ಟರ್ ಕಾಫಿ ಕುಡಿಯುತ್ತಿದ್ದಾಗ ಸೂರ್ಯನ ಕಿರಣಗಳು ಮನೆಯೊಳಗೆ ಹರಿದು ಬರುತ್ತಿದ್ದವು. ಕಾಫಿಯ ಪರಿಮಳ ಅವನಿಗೆ ದಿನವಿಡೀ ಚೀತನಿ ತುಂಬುತ್ತಿತ್ತು. ಅವನ ತಾಯಿ ಅಡುಗೆ ಮನೆಯಲ್ಲಿ ಸದ್ದಿಲ್ಲದೆ ಓಡಾಡುತ್ತಿದ್ದರು. ಅವರ ಇರುವಿಕೆ ಸಮಾಧಾನ ನೀಡಿತು. ಅರ್ಜುನ್ ತನ್ನ ಸ್ನಾತಕೋತ್ತರ ಪದವಿ ಮತ್ತು ರೆಸ್ಯೂಮ್ಗಳ ರಾಶಿಯನ್ನು ನೋಡಿದನು. ಇಂದು ಮತ್ತೆ ಪ್ರಯತ್ನಿಸಬೇಕಿತ್ತು. ಪ್ರತಿದಿನ ಬೆಳಿಗ್ಗೆ ಭರವಸೆಯರೊಂದಿಗೆ ಪ್ರಾರಂಭವಾಗುತ್ತಿತ್ತು. ಅರ್ಜುನನ್ ಕಾಫಿ ಮುಗಿಸಿ ದಾಬಲೆಗರನ್ನಿ ಸಿಂಬಪ್ರಿಸಿಕೊಂಡು ಹೊರಟರು. ಇಂದು ಅವನು ಭರವಸೆಯ ಕಡೆಗೆ ಮತ್ತೊಂದು ಹೆಜ್ಜೆ ಇಡುತ್ತಿದ್ದನು. ಬೆಂಗಳೂರಿನ ಪ್ರಾಭಿಕದಲ್ಲದಲ್ಲಿ ಅರ್ಜುನನ್ ತನ್ನ ಹಳೆಯ ಸ್ಕೂಟರ್ನಲ್ಲಿ ಕನಸುಗಳ ಫೈಲ್ ಹಿಡಿದು ಸಾಗುತ್ತಿದ್ದನು. ಅವ ದಿನಗಳು ಉದ್ಯೋಗ ಅರ್ಜಿಗಳು, ಸಂದರ್ಶನಗಳು ಮತ್ತು ನಿರೀಕ್ಷೆಯಲ್ಲೇ ಕರೆಯುತ್ತಿತ್ತು. ಸ್ನೇಹಿತರು ಉಡ್ಡಿ ಉದ್ಯೋಗಗಳನ್ನು ಪಡೆದಾಗ ಅವನು ಅನುಮಾನಗೊಂಡು, ಆದರೆ ರೋಗಿಗಳ ಕಮ್ಮೆಗಳು ಅವನ ಸಂಕಲ್ಪವನ್ನು ಹೆಚ್ಚಿಸಿದವು. ಸಂಜೆಗಳು ಕಠಿಣವಾಗಿದ್ದರೂ ಹೆತ್ತವರ ನಂಬಿಕೆ ಅವನನ್ನು ಹಿಡಿದಿಟ್ಟಿತ್ತು. ತಾನ್ಮೆ ಇರಲಿ ಮಗನೇ, ಅಪ್ಪಪ್ಪ ಹೇಳುತ್ತಿದ್ದರು. ತಾಯಿಯ ತಿಂಡಿಗಳು, ತಂದೆಯ ಭರವಸೆ ಅವನನ್ನು ಮುಂದುವರಿಯುವಂತೆ ಮಾರುತ್ತಿದ್ದವು. ಪ್ರತಿದಿನ ರಾತ್ರಿ ಅರ್ಜುನ್ ದನಿದು ಮಾಗುತ್ತಿದ್ದನು, ಆದರೆ ಸೋಲನ್ನು ಅಪ್ಪಿಕೊಳ್ಳುತ್ತಿರಲಿಲ್ಲ. ಸಂದರ್ಶ ಕೊರಡಿ ತಂಪಾಗಿತ್ತು. ಅರ್ಜುನ್ ಕಹಿನ ಸಮಿತಿಯನ್ನು ಎದುರಿಸಿದನು. ಆ ಕ್ಷೇತ್ರವು ಬೇಡಿಕೆ ಇದೆ, ನಿಮ್ಮನ್ನು ಯಾವುದು ವಿಭಿನ್ನವಾಗಿಸುತ್ತದೆ? ಒಬ್ಬ ಸಂದರ್ಶಕ್ ಸವಾಲು ಹಾಕಿದರು. ಅರ್ಜುನ್ ಇತರರಿಗೆ ಸಹಾಯ ಮಾಡುವ ತನ್ನ ಬದ್ಧತೆಯ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಿದನು. ಮತ್ತೊಂದು ಸಂದರ್ಶನ ಆ ಬಾರಿ ಅನಜಿನ್ನಲ್ಲಿ ವಿದ್ಯುತ್ ಖರೀದದಿಂದಾಗಿ ಅರ್ಧಕ್ಕೆ ನಿಂತು ಹೋಯಿತು. ಮತ್ತೊಂದು ಅವಕಾಶ ಕಳೆದು ಹೋಯಿತು. ಒಳ್ಳೆಯ ಮನಸ್ಸಿನ ನೆರೆಹೊರೆಯವರು ಅವನ ಬುದ್ಧಿ ಆಯ್ಕೆಯನ್ನು ಪ್ರಶ್ನಿಸಿ ಅನುಮಾನದ ಬೀಜಗಳನ್ನು ಬಿತ್ತಿದರು. ಕಾಹಿನ ದಿನಗಳಲ್ಲಿ ಅರ್ಜುನ್ ತನ್ನ ಪುಸ್ತಕಗಳು ಮತ್ತು ಅವನಿಗೆ ಸ್ಫೂರ್ತಿ ನೀಡಿದ ಬೋಧನೆಗಳ ಕಡೆಗೆ ತಿರುಗುತ್ತಿದ್ದನು. ಅವನು ತನ್ಗೆ ತಾನೇ ನೆನಪಿಸಿಕೊಂಡನು, ಪ್ರತಿಯೊಬ್ಬ ವ್ಯಕ್ತಿಯು ಸಹಾನುಭೂತಿ ಮತ್ತು ಗುಣಮಂಪುರಾಗಲು ಅವಕಾಶಕ್ಕೆ ಅರ್ಹರು. ಇದು ಕೇವಲ ಒಂದು ಕೆಲಸಕ್ಕಿಂತ ಹೆಚ್ಚಾಗಿತ್ತು. ಇದು ಒಂದು ಕರೆ. ಹಿನ್ನಡೆಗಳು ಮತ್ತು ಅನುಮಾನಗಳ ನಡುವೆಯೂ ಅರ್ಜುನ್ನ ತಕ್ಕ ಸಂಕಲ್ಪ ಅವನ ಮಾರ್ಗದರ್ಶಕ ಬೇಕಾಗಿತ್ತು. ಅವನು ಮುಂದುವರಿದನು, ಬದಲಾವಣೆ ತರಲು ತಕ್ಕ ಸಂಕಲ್ಪ ಮಾಡಿದ್ದನು. ಒಂದು ದಲಿತ ಮನ್ಕ್ಯಾಹನ ಮತ್ತೊಂದು ತಿರಸ್ಕರಣೆಯ ನಂತರ ಅರ್ಜುನ ಮನೆಗೆ ಹಿಂದಿರುಗಿದನು. ಅನುಮಾನ ಅವನನ್ನು ಕಾಡುತ್ತಿತ್ತು. ಬಿಟ್ಟು ಬಿಡುವ ಸಮಯ ಬಂದಿದೆಯೇ? ಹಬಾತನೆ. ಅವನ ಫೋನು ರಿಂಗ್ ಆಯಿತು. ಅದು ಮನ್ಸು ವೆಲ್ನೆಸ್ ಸೆಂಟರ್ನಿಂದ. ನಿಮ್ಮ ಸಂದರ್ಶನದಿಂದ ನಾವು ಪ್ರಭಾವಿತರಾಗಿದ್ದೇವೆ. ನಿಮಗೆ ಮನೋವೈದ್ಯಕೀಯ ಕಾರ್ಯಕರ್ತ ಹುದ್ದೆಯನ್ನು ನೀಡಲು ನಾವು ಬಯಸುತ್ತೇವೆ. ಸಂತೋಷ್ ಮತ್ತು ನಂಬಲಾಗದ ಭಾವನೆ ಅವನನ್ನು ಆವರಿಸಿತು. ಅವನು ಅಡುಗುವ ಪುಬನಿಯಲ್ಲಿ ಒಪ್ಪಿಕೊಂಡನು. ಅವನು ತಕ್ಷಣ ತನ್ನ ತಾಯಿಯೊಂದಿಗೆ ಸುದ್ದಿ ಹಂಚಿಕೊಳ್ಳಲು ಧಾವಿಸಿದನು. ಅವರು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಹೆಮ್ಮಮೆಯ ಕಣ್ಣೀರು ಅವರ ಕಣ್ಣುಗಳಲ್ಲಿತ್ತು. ಅವನ ತಂದೆಯ ಮುಖದಲ್ಲಿ ಅಪರೂಪದ ದೊಡ್ಡ ನಗು ಮೂಡಿತ್ತು. ಆ ಸಂಜೆ ಅವರ ಮನೆಗೂ ನಗು ಮತ್ತು ಸಂಭ್ರಮದಿಂದ ತುಂಬಿತ್ತು. ಇದು ಕೇವಲ ಒಂದು ಉದ್ಯೋಗದ ಆಫರ್ಗಿಂತ ಹೆಚ್ಚಾಗಿತ್ತು. ಇದು ಪರಿಸರ ಮತ್ತು ನಂಬಿಕೆಗೆ ಸಿಕ್ಕ ಪ್ರತಿಯೋಲವಾಗಿತ್ತು. ಅರ್ಜುನ ಕನಸು ತನ್ನ ಮೊದಲ ನೆಲೆಯನ್ನು ಕಂಡುಕೊಂಡಿತ್ತು. ಮನ್ಸು ವೆಲ್ನೆಸ್ ಸೆಂಟರ್ ಶಾಂತವಾಗಿ ಮತ್ತು ಸ್ವಾಗತಾರ್ಹವಾಗಿತ್ತು. ತನ್ನ ಮೊದಲ ದಿನ ಅರ್ಜುನ್ ನರ್ವಸ್ ಆಗಿದ್ದನು ಮತ್ತು ಹೆಮ್ಮೆಯನ್ನು ಹೊಂದಿದ್ದನು. ಅವರ ಮೇಲ್ವಿಚಾರಕಿ ಡಾ ಶಾಂತಿ ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿ ತನ್ನಡಕ್ಕೆ ಪರಿಚಯಿಸಿದರು. ಅವರ ಮೊದಲ ಪ್ರಹರನ್ ಆತಂಕ ಮತ್ತು ಭಿನ್ನತೆಯಿಂದ ಬಳಲುತ್ತಿದ್ದ ಯುವ ವಿದ್ಯಾರ್ಥಿ. ಅರ್ಜುನನ್ ತಾಳ್ಮೆಯಿಂದ ಆಲಿಸಿದನು, ಸಹಾನುಭೂತಿ ಮತ್ತು ಭರವಸೆಯನ್ನು ನೀಡಿದು. ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದರಿಂದ ಪ್ರತಿಯೊಂದು ಹೋರಾಟವೂ ಸಾರ್ಥಕವಾಯಿತು. ಆ ಸಂಜೆ ಅವನು ಮನೆಗೆ ಹಿಂದಿರುಗುತ್ತಿದ್ದಾಗ ನಗರದ ದೀಪಗಳು ಹೆಚ್ಚೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತಿದ್ದವು. ಪ್ರಯಾಣ ಕಠಿಣವಾಗಿತ್ತು, ಆದರೆ ಅರ್ಜುನ ಅಂತಿಮವಾಗಿ ತಾನು ಇರಬೇಕಾದ ಸ್ಥಳದಲ್ಲಿದ್ದನು. ಮುಂದಿನ ಕೆಲಸ ಸವಾಲಿನದಾಗಿತ್ತು, ಆದರೆ ಅವನು ಸಿಬ್ಬನಾಗಿದ್ದನು. ಅವನು ಇನ್ನು ಕೇವಲ ಉದ್ಯೋಗಾಕಾಂಕ್ಷಿಯಾಗಿರಲಿಲ್ಲ. ಅವನು ಒಬ್ಬ ಗುಣಪಡಿಸುವವನಾಗಿದ್ದನು ಮತ್ತು ಅವನು ಮನೆಗೆ ಬಂದಿದ್ದನು.